ಮದ ಹಿಡಿದ ಬ್ರಾಹ್ಮಣರಿಬ್ಬರ ಅಟ್ಟಹಾಸ. ಶ್ರೀ ಗುರುಭ್ಯೋ ನಮಃ. ಅಧ್ಯಾಯ 25. ಬೀದರ್ ನಗರದಲ್ಲಿ ಒಬ್ಬ ಮುಸಲ್ಮಾನ ದೊರೆ ಇದ್ದನು. ಬ್ರಾಹ್ಮಣ ದ್ವೇಷಿಯೂ ಮಹಾಕ್ರೂರಿಯೂ ಸ್ತ್ರೀ ಲಪಟನೂ ಆದ ಅವನಿಗೆ ಹಿಂಸೆಯೇ ವೃತ್ತಿಯಾಗಿದ್ದಿತು. ಬ್ರಾಹ್ಮಣರನ್ನು ತನ್ನ ಅರಮನೆಗೆ ಬರಮಾಡಿಕೊಂಡು ಅವರಿಗೆ ಹಣದಾಸೆ ತೋರಿಸಿ ವೇದ ಪಾರಾಯಣವನ್ನು ಮಾಡಿಸಿ ಅರ್ಥವನ್ನು ಹೇಳುವ ವಿದ್ವಾಂಸರಿಗೆ ವಿಶೇಷ ಬಹುಮಾನವನ್ನು ನೀಡುತ್ತಿದ್ದನು. ಆದರೂ ಬ್ರಾಹ್ಮಣರಿಗೆ ಧಿಕ್ಕಾರವಿರಲಿ ಎನ್ನುತ್ತಿದ್ದನು. ಹಣದಾಸೆಯಿಂದ ಬಡತನದಲ್ಲಿದ್ದ ಕೆಲವರು ಆತನ ಮುಂದೆ ವೇದ ಪಾರಾಯಣ ಮಾಡುತ್ತಿದ್ದರು. ಬ್ರಾಹ್ಮಣರು ಯಾಗದಲ್ಲಿ ಪಶುಹಿಂಸಕರು, ಆದರೆ ಯೌವನರನ್ನು ಪಶುಹಿಂಸಕರು ಎಂದು ಅಪಪ್ರಚಾರ ಮಾಡುತ್ತಾರೆ. ಆದ್ದರಿಂದ ಬ್ರಾಹ್ಮಣರು ಹಾಗೂ ಅವರು ನಂಬಿದ ವೇದಗಳಿಗೆ ಧಿಕ್ಕಾರವಿರಲಿ ಎನ್ನುತ್ತಿದ್ದನು. ಈ ನಿಂದೆಯನ್ನು ಸಹಿಸಿಕೊಂಡು ಕೆಲವರು ರಾಜನಿಂದ ಹಣ ಪಡೆಯಲು ಹೋಗುತ್ತಿದ್ದರು. ಹೀಗಿರಲು ಒಂದು ದಿನ ಬ್ರಾಹ್ಮಣರಿಬ್ಬರು ಆ ಮ್ಲೇಚ್ಛ ರಾಜನೆದುರು ವೇದ ಘೋಷ ಮಾಡಿದರು. ಮೆಚ್ಚಿದ ರಾಜನು, ವಿಪ್ರೋತ್ತಮರೇ, ನಿಮ್ಮನ್ನು ವಿಶೇಷವಾಗಿ ಸತ್ಕರಿಸಲು ಬಯಸಿದ್ದೇನೆ. ನಿಮಗೇನು ಬೇಕು ಎಂದು ಕೇಳಿದನು. ರಾಜನು ತಮ್ಮನ್ನು ಮೆಚ್ಚಿದ್ದನ್ನು ನೋಡಿ ಉಬ್ಬಿಹೋದ ಬ್ರಾಹ್ಮಣರಿಬ್ಬರು, ಅಯ್ಯ, ನಿನ್ನ ಪ್ರಾಂತ್ಯದಲ್ಲಿನ ಹೆಸರಾಂತ ವೇದ ಪಂಡಿತರನ್ನು ವಾದಕ್ಕಾಗಿ ಕರೆಸು. ನಾವು ಅವರೊಡನೆ ವಾದದಲ್ಲಿ ಜಯಿಸಿದರೆ ನಮಗೆ ಜಯಪತ್ರ ಕೊಡಿಸು ಎಂದರು. ಅಲ್ಪರು ವಾದಕ್ಕೆ ಮುಂದೆ ಬರಲಿಲ್ಲ. ಉತ್ತಮ ವಿದ್ವಾಂಸರು ಮ್ಲೇಚ್ಛರ ಮುಂದೆ ವೇದ ಪಠಿಸುವುದಕ್ಕಿಂತ ಜಯಪತ್ರ ಕೊಡುವುದೇ ವಾಸಿ ಎಂದು ಹಿಂಜರಿದರು. ಹೀಗಾಗಿ ಯಾರೂ ವಾದಕ್ಕೆ ಬರಲೇ ಇಲ್ಲ. ದುರ್ಮಾರ್ಗಿಯಾದ ರಾಜನು ಎಲ್ಲರಿಂದಲೂ ಆ ದ್ವಿಜರಿಬ್ಬರಿಗೆ ಜಯಪತ್ರಗಳನ್ನು ಕೊಡಿಸಿದನು. ಇಷ್ಟರಲ್ಲಿದ್ದರೆ ತೃಪ್ತಿ ಹೊಂದದ ಆ ವೇದ ಪಂಡಿತರು ಇಡೀ ರಾಜ್ಯದಲ್ಲಿ ಸಂಚರಿಸಿ ವೇದ ಪಂಡಿತರೊಡನೆ ವಾದ ಮಾಡಲು ರಾಜನ ಅನುಮತಿಯನ್ನು ಕೇಳಿದರು. ಇದಕ್ಕೆ ಒಪ್ಪಿದ ಯೌವನ ರಾಜನು ಅವರಿಗೆ ಆಜ್ಞಾಪತ್ರವನ್ನೂ ಹೇರಳ ನಿಧಿಯನ್ನೂ ನೀಡಿ ಬೀಳ್ಕೊಟ್ಟನು. ಪಾಂಡಿತ್ಯದಿಂದ ರಾಜನ ಬೆಂಬಲದಿಂದ ಆ ಬ್ರಾಹ್ಮಣರು ಅಲ್ಲಲ್ಲಿ ವಿದ್ವಾಂಸರಿಂದ ಜಯಪತ್ರ ಪಡೆಯುತ್ತಾ ತ್ರಿವಿಕ್ರಮರು ನೆಲೆಸಿದ್ದ ಭೀಮಾ ತೀರದ ಕುಂಸಿ ಗ್ರಾಮವನ್ನು ತಲುಪಿ ತ್ರಿವೇದಿಯಾದ ತ್ರಿವಿಕ್ರಮ ಭಾರತಿಯನ್ನು ವಾದಕ್ಕಾಗಿ ಆಹ್ವಾನಿಸಿದರು. ತ್ರಿವಿಕ್ರಮ ಭಾರತಿಯು ಅಹಂಕಾರಿಗಳಾದ ಇವರ ಗರ್ವವನ್ನು ಭಂಗಗೊಳಿಸಬೇಕೆಂದು ನಿರ್ಧರಿಸಿ, ಹೇ ವಿದ್ವಾಂಸರೇ, ನಾನು ಯತಿ. ಜಯ ಅಪಜಯ ನನಗೆ ಬೇಕಿಲ್ಲ. ಆದ್ದರಿಂದ ನನಗೆ ವಾದದ ಅಗತ್ಯವಿಲ್ಲ. ವಾದ ಮಾಡಲು ಎದುರಾಳಿಗಳು ನಿಮಗೆ ಬೇಕೇ ಆದರೆ ಗಾಣಗಾಪುರದಲ್ಲಿರುವ ಶ್ರೀ ಶ್ರೀ ನೃಸಿಂಹ ಸರಸ್ವತಿ ಸ್ವಾಮಿಗಳ ಬಳಿ ಹೋದರೆ ನಿಮಗೆ ತೃಪ್ತಿಯಾಗಬಹುದು ಎಂದನು. ಆದರೆ ಬ್ರಾಹ್ಮಣರು, ನೀನು ನಮ್ಮೊಡನೆ ವಾದ ಮಾಡು, ಇಲ್ಲದಿದ್ದರೆ ಜಯಪತ್ರ ಕೊಡು ಎಂದು ಆಗ್ರಹಪಡಿಸಿದರು. ತ್ರಿವಿಕ್ರಮನು, ಸ್ವಾಮಿ, ನಿಮ್ಮ ಪಾಂಡಿತ್ಯದ ಬಗ್ಗೆ ನನಗೆ ಗೊತ್ತು. ಆದರೂ ಒಮ್ಮೆ ನೀವು ಗಾಣಗಾಪುರಕ್ಕೆ ಹೋಗಿ ಅಲ್ಲಿರುವ ಶ್ರೀ ಗುರುಗಳೊಡನೆ ವಾದ ಮಾಡಿ ಗೆದ್ದರೆ ನಿಮ್ಮ ಕೀರ್ತಿ ದಿಗಂತ ವಿಶ್ರಾಂತವಾಗುವುದು. ನಾನು ನಿಮ್ಮೊಡನೆ ಬರುತ್ತೇನೆ. ನನ್ನ ಜಯಪತ್ರವನ್ನು ಅಲ್ಲಿಯೇ ಒಪ್ಪಿಸುತ್ತೇನೆ. ಒಂದೇ ಕಡೆ 2 ಜಯಪತ್ರಗಳು ದೊರೆತರೆ ನಿಮ್ಮ ಕೀರ್ತಿ ಹೆಚ್ಚುವುದಲ್ಲವೇ ಎಂದನು. ಬ್ರಾಹ್ಮಣರಿಗೆ ಆತನ ಮಾತು ಸರಿ ಅನ್ನಿಸಿ ಆತನೊಡನೆ ರಾಜನು ಕೊಟ್ಟ ಪಲ್ಲಕ್ಕಿಗಳಲ್ಲಿ ಕುಳಿತು ಗಾಣಗಾಪುರಕ್ಕೆ ಸಾಗಿದರು. ಆದರೆ ತ್ರಿವಿಕ್ರಮ ಭಾರತಿಯು ಕಾಲ್ನಡಿಗೆಯಿಂದಲೇ ಅವರನ್ನು ಹಿಂಬಾಲಿಸಿದನು. ಗಾಣಗಾಪುರವನ್ನು ತಲುಪಿದಾಗ ಅವರಿಬ್ಬರನ್ನು ಮಠದ ಹೊರಭಾಗದಲ್ಲಿ ನಿಲ್ಲಿಸಿ, ತ್ರಿವಿಕ್ರಮ ಭಾರತಿಯು ಒಳಹೋಗಿ ಗುರುಗಳ ಪಾದಗಳಿಗೆ ವಂದಿಸಿ ತಾನು ಬಂದ ವಿಷಯವನ್ನು ಭಿನ್ನವಿಸಿಕೊಂಡನು. ವೇದ ಪಂಡಿತರ ಬಗ್ಗೆ ತಿಳಿಸಿದನು. ಶ್ರೀ ಗುರುಗಳು ಆ ಬ್ರಾಹ್ಮಣರನ್ನು ಬರಮಾಡಿಕೊಂಡು ಸತ್ಕರಿಸಿದರು. ಅಹಂಕಾರಿಗಳಾದ ಅವರು, ನಾವು ಬಂದಿದ್ದು ತ್ರಿವಿಕ್ರಮ ಭಾರತಿಯೊಡನೆ ವಾದ ಮಾಡಲಿಕ್ಕಾಗಿ, ಆದರೆ ಆತನು ನಮ್ಮನ್ನು ಇಲ್ಲಿಗೆ ಕರೆತಂದಿದ್ದಾನೆ. ನೀವೋ
ಆತನೋ ನಮ್ಮೊಡನೆ ವಾದವನ್ನು ಮಾಡಿರಿ, ಇಲ್ಲದಿದ್ದರೆ ಜಯಪತ್ರಗಳನ್ನು ಕೊಟ್ಟು ಕಳುಹಿಸಿ ಎಂದು ಆಗ್ರಹಪಡಿಸಿದರು. ಶ್ರೀ ಗುರುಗಳು ಪಂಡಿತರೇ, ನಿಮ್ಮ ಅಹಂಕಾರದ ಮಾತುಗಳನ್ನು ಕೇಳುತ್ತಲೇ ನೀವು ವೇದಾಜ್ಞರು ಎಂಬ ಗರ್ವ ಮುರಿಯಿತು. ಏಕೆಂದರೆ ವೇದಗಳು ಅನಂತ, ಅದನ್ನು ಬಲ್ಲೆವೆಂದು ಹೇಳುವುದು ವ್ಯರ್ಥ. ಹಿಂದೆ ದೇವದಾನವರು ತಾವು ವೇದಾಜ್ಞರು ಎಂಬ ಗರ್ವದಿಂದಲೇ ನಾಶ ಹೊಂದಿದರು ಎಂದು ಹೇಳಿದರು. ಮದವಿಲ್ಲದ ವೇದ ಪಂಡಿತರು, ಹಾಗಾದರೆ ನಾವು ತರ್ಕಶಾಸ್ತ್ರ, ವ್ಯಾಕರಣ ಹಾಗೂ ಮೀಮಾಂಸಾಶಾಸ್ತ್ರಗಳಲ್ಲಿ ವಾದ ಮಾಡುತ್ತೇವೆ ಎಂದು ಕೊಬ್ಬಿ ನುಡಿದರು. ಶ್ರೀಗುರುಗಳು ಅವರ ಗರ್ವವನ್ನು ಭಂಗಪಡಿಸಬೇಕೆಂದು ನಿರ್ಧರಿಸಿದರು. ಎಂಬಲ್ಲಿಗೆ ಮದ ಹಿಡಿದ ಬ್ರಾಹ್ಮಣರಿಬ್ಬರ ಅಟ್ಟಹಾಸ ಎಂಬ ಶ್ರೀ ಗುರುಚರಿತ್ರೆಯ 25ನೇ ಅಧ್ಯಾಯವು ಸಂಪೂರ್ಣವಾಯಿತು.